ತೇಜಸ್ವಿ ಸಾಹಿತ್ಯ ಲೋಕ ಕಂಡಂತ ಬಹಳ ಅಪೂರ್ವದಾಗಿರ್ತಕ್ಕಂಥ ಬಹುಮುಖ ಪ್ರತಿಭೆ. ಅವರ ಪ್ರತಿಭೆ ಬರೇ ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಜನಸಾಮಾನ್ಯರು ಎದುರ್ತಾ ಇರುವಂತ ದೈನಂದಿನ ಸಮಸ್ಯೆಗಳ ವಿಚಾರಕ್ಕೂ ಸ್ಪಂದಿಸ್ತಾ ಇತ್ತು. ಪ್ರಕೃತಿಯ ವಿಚಾರದಲ್ಲಕ್ಕೂ ಅವರ ಬದ್ಧತೆ ಯಾವ ಒಬ್ಬ ವಿಜ್ಞಾನಿಗೂ ಕೂಡ ಕಡಿಮೆ ಆಗಿದೆ. ಜೊತೆಗೆ ಬೆಳೆಗಾರರ ಕಷ್ಟ ಸುಖಗಳಿಗೆ, ರೈತರ ಕಷ್ಟ ಸುಖಗಳಿಗೂ ಕೂಡ ಸ್ಪಂದಿಸುವಂತ ಗುಣ ಇದೆ. ಜೊತೆಗೆ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಜೊತೆಗೆ ಕನ್ನಡದ ನುಡಿಗಳನ್ನ ತಂತ್ರಾಂಶ ಅಳವಡಿಸುವಂತ ವಿಚಾರವೆಂದೇ ಅವರಿಗೆ ಕಾಣುತ್ತಾ ಇದು ಅಷ್ಟೇ. ಅದ್ರ ಜೊತೆಗೆ ಸಮಾಜವಾದಿ ಚಿಂತನೆ ಹಿನ್ನೆಲೆಯಿಂದ ಬಂದವರ ಕಾರಣಕ್ಕೋಸ್ಕರ, ರಾಮಮನೋಹರ್ ಲೋಹಿಯಾ ಅವರಿಂದ ಪ್ರಭಾವಿತರಾಗಿರುವಂತ ಕಾರಣಕ್ಕೋಸ್ಕರ, ಜೊತೆಗೆ ಲಂಕೇಶು, ನಂಜುಂಡಸ್ವಾಮಿ ಇಂಥವರ, ಶಾಮಣ್ಣ ಮತ್ತಿತರ ಎನ್ ಡಿ ಸುಂದರೇಶ್ ಇಂಥವ್ರ ಒಡನಾಟದಲ್ಲಿ ಕಾರಣಕ್ಕೋಸ್ಕರ ಎಲ್ಲ ರೈತರ, ಕಾರ್ಮಿಕ ವರ್ಗದ ಕಷ್ಟ ಸುಖಗಳಿಗೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತ, ಅದರ ಬಗ್ಗೆ ಅವರ ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು ಎಲ್ಲ ರೀತಿಯಲ್ಲೂ ಇದ್ರು. ಹಾಗಾಗಿ ಅವ್ರದ್ದು ಆ ತೇಜಸ್ವಿಯವರ ವ್ಯಕ್ತಿತ್ವವನ್ನು ಬರೇ ಒಂದೇ ಸಾಹಿತ್ಯ ಲೋಕಕ್ಕೆ ಮಾತ್ರ ಕಟ್ಟಿಕೊಟ್ಟು ಸಾಧ್ಯ ಆಗಲಿ. ಅದ್ರ ಜೊತೆಗೆ ಇಲ್ಲಿ ನೀವು ನೋಡಿದ ಹಾಗೆ ಅದು ಸಂಗೀತದ ವಿಷಯ ಇರ್ಬೋದು, ಪೇಂಟಿಂಗ್ ವಿಚಾರ ಇರ್ಬೋದು, ಬಪ್ಪೂಟ್ರ ಇರ್ಬೋದು, ಆಮೇಲೆ ಮೀನು ಹಿಡಿಯುವಂಥ ವಿಚಾರ ಇರ್ಬೋದು, ತಂತ್ರಜ್ಞಾನದ ವಿಚಾರಗಳಿರ್ಬೋದು, ಹೊಸ ಹೊಸ ಆವಿಷ್ಕಾರಗಳಿರ್ಬೋದು, ಆಮೇಲೆ ವಿಜ್ಞಾನ ಲೋಕದಲ್ಲಿ ಆಗಿರುವಂಥ ಹೊಸ ಹೊಸ ಬೆಳವಣಿಗೆಗಳಿರ್ಬೋದು, ಇದೆಲ್ಲದನ್ನು ಕೂಡ ಆಳವಾಗಿ ಅಧ್ಯಯನ ಮಾಡಿ ಅದರ ಬಗ್ಗೆ ತರ್ಕಬದ್ಧವಾಗಿ ಅವರು ವಾದ ಮಂಡಿಸ್ತಾ ಇತ್ತು. ಮತ್ತು ಅದನ್ನ ಅವರ ಸಾಹಿತ್ಯದಲ್ಲಿ ಬರುವಂತ ರೀತಿಯಲ್ಲಿ ಪಾತ್ರಗಳ ರೂಪದಲ್ಲಿ ಬರುವಂತದ್ದು ನೋಡ್ತಾ ಇತ್ತು. ನಾವು ಮೂಡಿಗೆರೆಯಲ್ಲಿ ಹುಟ್ಟು ಬೆಳೆದವರಾಗಿ ಕೂಡ ಮೂಡಿಗೆರೆಯನ್ನ ನಾವು ಅರ್ಥ ಮಾಡ್ಕೊಂಡಿದ್ದು ಅವ್ರ ಪುಸ್ತಕಗಳು ಹೌದಾ, ನಮ್ಮೂರು ಈ ತರ ಇದೆಯೋ ಅನ್ನೋ ವಿಚಾರವೇ. ಅಲ್ಲಿ ಬರುವಂತ ಪ್ರತಿಯೊಂದು ಪಾತ್ರವೂ ಕೂಡ ಅವರು ನೋಡಿ ಅದನ್ನ ಬಹಳ ಕಾಲ ಅದನ್ನ ವೀಕ್ಷಣೆ ಮಾಡಿ, ಅದನ್ನ ಅಧ್ಯಯನ ಮಾಡಿ, ಅದರಿಂದ ಸಮಾಜಕ್ಕೆ ಕೊಡಬಹುದಾದಂತಹ ಸಂದೇಶ ಏನು ಅಂತ ತಿಳ್ಕೊಂಡು ಆ ರೀತಿ ಅವರ ಪಾತ್ರಗಳನ್ನ ಚಿತ್ರಣ ಮಾಡ್ತಾ ಇದ್ದಾರೆ. ಹಾಗಾಗಿ ತೇಜಸ್ವಿಯವರ ಒಂದು ವಿಸ್ಮಯದ ಲೋಕವನ್ನ ಪುಷ್ಪಗಳ ಮತ್ತು ಗಿಡಗಳ ಹಸಿರಿನ ಮಧ್ಯೆ ಕಟ್ಟಿಕೊಡೋದಕ್ಕೆ ಬಹಳ ದೊಡ್ಡ ಕೆಲಸವನ್ನ ನಮ್ಮ ತೋಟಗಾರಿಕೆ ಇಲಾಖೆಯವರು, ವಿಶೇಷವಾಗಿ ಡಾಕ್ಟರ್ ತನ್ವೀರ್ ಮತ್ತು ಅವರ ತಂಡದವರು ಮಾಡಿದ್ದೇನೆ. ಇದರಿಂದಾಗಿ ತೇಜಸ್ವಿಯವರನ್ನ ಬರೀ ಅಕ್ಷರ ರೂಪದಲ್ಲಿ ನೋಡುವಂಥವ್ರನ್ನ ಮತ್ತು ಆ ತೇಜಸ್ವಿಯವರನ್ನ ವೈಯಕ್ತಿಕವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗದೆ ಇದ್ದವರು ಒಂದು ಜೀವಂತ ಅನುಭವ ಅವ್ರಿಗೆ ಬಂದಾಗ. ತೇಜಸ್ವಿ ನನ್ನ ಪ್ರಕಾರ ಎಲ್ಲಾ ಕಾಲಕ್ಕೂ ಪ್ರಸ್ತುತರೆ. ಅವರು ಅಪ್ರಸ್ತುತ ಆಗಂತ ಪ್ರಶ್ನೆನೇ ಬರೋದಿಲ್ಲ. ಈಗಿನ ದಿನಮಾನದಲ್ಲಿ ನಡೀತಾ ಇರುವಂತ ರಾಜಕಾರಣ ಇರ್ಬೋದು, ಈಗಿನ ದಿನಮಾನದಲ್ಲಿ ರೈತರಿಗೆ ಎದುರಿಸ್ತಾ ಇರುವಂತ ಸಂಕಷ್ಟ ಇರ್ಬೋದು, ಈ ದೊಡ್ಡದಾಗಿರ್ತಕ್ಕಂಥ ಕೈಗಾರಿಕೀಕರಣದಿಂದ ಆಗ್ತಾ ಇರುವಂತಹ ಪ್ರಭಾವಗಳಿರ್ಬೋದು, ಇದರೆಲ್ಲದಿಂದಾಗಿ ಗ್ರಾಮೀಣ ಭಾರತ ಅನುಭವಿಸ್ತಾ ಇರುವಂತಹ ಸಂಕಷ್ಟಗಳು, ರೈತರು, ಕೃಷಿಕರು ಮತ್ತು ಕಾರ್ಮಿಕರು ಎದುರಿಸ್ತಾ ಇರುವಂತ ಸಮಸ್ಯೆಗಳು, ಕನ್ನಡ ಭಾಷೆಯ ಮೇಲೆ ಇಂಗ್ಲಿಷು ಮತ್ತು ಹಿಂದಿಯಿಂದ ಆಗ್ತಾ ಇರುವಂತ ದೊಡ್ಡದಾಗಿರ್ತಕ್ಕಂಥ ದಬ್ಬಾಳಿಕೆ, ಇವೆಲ್ಲವೂ ನೋಡಿದಾಗ ತೇಜಸ್ವಿ ಇವತ್ತಿದ್ದಿದ್ರೆ ಇದರ ಭಾಗವಾಗಿ ಒಂದು ದೊಡ್ಡದಾಗಿರ್ತಕ್ಕಂಥ ದನಿಯನ್ನು ಎಸ್ತಾ ಇದ್ರು, ಬರಿತಾನೆ ಇತ್ತು ಅಂತ. ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನನ್ನ ನೆನಪಾದ, ನಾನು ಕೂಡ ಒಬ್ಬ ಕಾಫಿ ಬೆಳೆಗಾರ, ಅವು ಕೂಡ ಕಾಫಿ ಬೆಳೆಗಾರರಾಗಿರುವಂತ ಕಾರಣಕ್ಕೆ ಇವತ್ತು ಕಾಫಿ ಬೆಳೆಗೆ ಮುಕ್ತವಾಗಿರ್ತಕ್ಕಂಥ ಮಾರುಕಟ್ಟೆ ದೇಶದಲ್ಲಿ ಏನಾದರೂ ಸಿಕ್ಕಿದ್ರೆ ಅದಕ್ಕೆ ಬೀಜಾಂಕುರ ಆಗಿದ್ದು ತೇಜಸ್ವಿಯವರ ಚಿಂತನೆಯಿಂದ ಮತ್ತು ತೇಜಸ್ವಿಯವರು ಹೋರಾಟ ಪ್ರಾರಂಭ ಮಾಡ. 70ರ ದಶಕದ ಆದಿಭಾಗದಲ್ಲಿ 71, 72ನೇ ಇಸೆ ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ಮೂಡಿಗೆರೆನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಬ್ರಾಂಚ್ ಓಪನ್ ಆಗುವಂಥದ್ದು ಇತ್ತು, ಶಾಖೆ ಓಪನ್ ಆಗುವಂಥದ್ದು ಇತ್ತು. ಅದಕ್ಕೆ ಕಾಫಿ ಬೋರ್ಡ್ನ ಅಂದಿನ ಅಧ್ಯಕ್ಷರಾಗಿರ್ತಕ್ಕಂಥ HGV ರೆಡ್ಡಿ ಅವರು ಅದರ ವಿರುದ್ಧ ಒಂದು ಮೊದಲನೇದಾಗಿರ್ತಕ್ಕಂಥ ಹೋರಾಟವನ್ನ ಸಂಘಟನೆ ಮಾಡಿದ್ದೆ ತೇಜಸ್ವಿ. ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಅವತ್ತಿನ ಎಲ್ಲ ಪ್ರಮುಖ ಬೆಳೆಗಾರರು, ದೊಡ್ಡ ಬೆಳೆಗಾರರು ಎಲ್ಲರೂ ಕೂಡ ತೇಜಸ್ವಿ ಅವ್ರನ್ನ ಸಂದರ್ಭದಲ್ಲಿ ಮೊದಲನೇ ಅವರು ಒಂದು ವಿಚಿತ್ರವಾಗಿರ್ತಕ್ಕಂಥ ಅವರ ಜೀವನ ಶೈಲಿಯಿಂದ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ಹುಚ್ಚ ಅಂತ ಕರೆಸ್ಕೊಳ್ತಾ ಇತ್ತು. ಇವನೇನು ಯಾರೊಟ್ಟಿಗೂ ಸೇರೋದಿಲ್ಲ, ಮಾಡೋದಿಲ್ಲ, ಯಾವ್ದುಗಿರೋ ಈ ಹುಚ್ಚಿನಿಂದ ಇವರು ಇಷ್ಟೊಂದು ಜನ ಹುಡುಗರುಗಳು ಹುಚ್ಚರು ಹೋಗಿದಾರಲ್ಲ ಅಂತ ಒಂದು ಟೀಕೆಯನ್ನು ಕೂಡ ಅವರು ಎದುರಿಸಿದ್ರು. ಅದರ ಮುಕ್ತ ಮಾರುಕಟ್ಟೆಯಿಂದಾಗಿ ಇವತ್ತು ಕಾಫಿ ಬೆಳೆ ಪಡೆದಿರತಕ್ಕಂಥ ಪ್ರಾಧಾನ್ಯತೆ, ಅದಕ್ಕೆ ಸಿಕ್ಕಿರುವಂತಹ ಮಾರುಕಟ್ಟೆ ದರಗಳು, ಅದರಿಂದ ಕಾಫಿ ಬೆಳೆಗಾರರಾಗಿರ್ತಕ್ಕಂಥ ಅನುಕೂಲ, ಇದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಮತ್ತು ಜೀವಂತವಾಗಿರ್ತಕ್ಕಂಥ ಅನುಭವ. ಇದನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಕಾರಣ ತೇಜಸ್ವಿಯವರಿಗೆ ಯಾವ ರೀತಿ ಮುನ್ನೋಟ ಇತ್ತು, ಆರ್ಥಿಕ ಕ್ಷೇತ್ರದ ಮುನ್ನೋಟನು ಯಾವ ರೀತಿ ಇತ್ತು, ಮುಕ್ತ ಮಾರುಕಟ್ಟೆಯಿಂದ ಯಾವ ರೀತಿ ಇಡೀ ಪ್ರಪಂಚಕ್ಕೆ ನಮ್ಮ ಕಾಫಿ ತೆರೆದುಕೊಳ್ಬಹುದು ಅನ್ನೋಂಥ ಕಲ್ಪನೆಯನ್ನು ಆ ಕಾಲದಲ್ಲೇ ಸುಮಾರು 50 ವರ್ಷದ ಹಿಂದೆನೆ ಅವ್ರಿಗಿತ್ತು ಅನ್ನೋದು ಇದನ್ನ ತೋರಿಸ್ಕೊಡ್ತದೆ. ಈ ರೀತಿಯ ಬೇಕಾದಷ್ಟು ಘಟನಾವಳಿಗಳಿದಾವೆ. ಅವರ ಬರಹಗಳಿಂದಾಗಿ, ಅವರು ಚಿತ್ರಣ ಮಾಡಿರುವಂತ
ವ್ಯಕ್ತಿಗಳ ಕಾರಣದಿಂದಾಗಿ ಅನೇಕ ಸರ್ಕಾರಗಳಿಗೂ ಕೂಡ ಮಾರ್ಗದರ್ಶನ ಆಗುವಂತಹ ಕೆಲಸಗಳನ್ನ ಅವರು ಬೇಕಾದಷ್ಟು ಮಾಡಿದ್ದಾರೆ. ಹಾಗಾಗಿ ಅವರ ಸಾಹಿತ್ಯ ಒಂದು ದೃಷ್ಟಿನಲ್ಲಿ ಎಲ್ಲ ಕಾಲಕ್ಕೂ ಪ್ರಸ್ತುತವಾದಂತಹ ಸಾಹಿತ್ಯ. ಅದಕ್ಕೊಂದು ಕಾಲಮಿತಿಯೊಳಗೆ ಇಂಥ ಕಾಲಕ್ಕೆ ಸೀಮಿತವಾಗಿರೋದು, ಅದು ಲವ್ಯ ಮತ್ತೊಂದು ಇದೊಂದು ಏನೇನೋ ಎಲ್ಲ ಇದಾವಲ್ಲ, ಇವೆಲ್ಲ ಬಂಡಾಯ ಇವೆಲ್ಲವನ್ನು ಮೀರಿದಂತ ಒಬ್ಬ ಸಾಹಿತಿ ತೇಜಸ್ವಿನಿ. ಅದಕ್ಕೋಸ್ಕರನೇ ಒಂದು ಕಡೆ ಎಲ್ಲ ನೋಡಿದೆ, ಕನ್ನಡಕ್ಕೆ ಒಬ್ಬನೇ ತೇಜಸ್ವಿ ಅಂತ ಏನ್ ಹಾಕಿದ್ದಾರೆ, ಅದು ಅವರಿಗೆ ಬಹಳ ಅಪ್ರೋಪ್ರಿಯೇಟ್ ಆಗಿ ಒಪ್ಪುವಂತ ವ್ಯಾಖ್ಯ. ಪ್ರತಿ ವಾರನೂ ಕೂಡ ಮೂಡಿಗೆರೆಗೆ ಹೋದಂತ ಸಂದರ್ಭದಲ್ಲೆಲ್ಲ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ಮಾಡ್ಕೊಂಡಿದ್ವಿ. ಒಂದು ರೀತಿಯಲ್ಲಿ ನಾನು ರಾಜಕಾರಣದ ಬಗ್ಗೆ, ರಾಜಕೀಯವನ್ನು ವಿಶ್ಲೇಷಣೆ ಮಾಡುವಂತ ರೀತಿಯ ಬಗ್ಗೆ ಮತ್ತು ರಾಜಕಾರಣವನ್ನು ನೋಡುವ ರೀತಿಯ ಬಗ್ಗೆ ಮತ್ತು ನಾನೇನು ಮೂಲತಃ ಒಬ್ಬ ಸಮಾಜವಾದಿ ಚಿಂತನೆಯಿಂದ ಬಂದಂಥವ್ರಲ್ಲ. ನಾವೆಲ್ಲ ಬಲಪಂಥೀಯ ಇದರಿಂದಲೇ ಬಂದಂಥವ್ರು, ABVP-ನಲ್ಲಿ ಇದ್ದು ಇದರಲ್ಲೆಲ್ಲ ಆಗಿ ಬಂದವರು. ಆದ್ರೆ ನಮ್ಮನ್ನ ಆ ರೀತಿಯ ಒಂದು ಸಮಾಜವಾದಿ ಚಿಂತನೆಗೆ ಹಚ್ಚುವಂತ ಕೆಲಸವನ್ನು ಅವರೊಟ್ಟಿನ ಚರ್ಚೆಯ ಕಾರಣದಿಂದಾಗಿ, ಅವರೊಟ್ಟಿಗೆ ಒಡನಾಟದ ಕಾರಣದಿಂದಾಗಿ ಅದು ಬರ್ಲಿಕ್ಕೆ ಸಾಧ್ಯ ಆಯ್ತು. ಹಾಗೆ ಪ್ರತಿಯೊಂದನ್ನು ಕೂಡ ವಿಶ್ಲೇಷಣೆ ಮಾಡು. ಒಂದ್ಸರ್ತಿ ನಾನು 2004ನೇ ಇಸ್ವಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿ ಕಾಂಗ್ರೆಸ್ನೇ ಮೋಟಮ್ಮವರು ವಿಧಾನಸಭೆ ಸ್ಪರ್ಧೆ ಮಾಡಿ. ಆ ಸಂದರ್ಭದಲ್ಲಿ ತೇಜಸ್ವಿ ಅವರು ಒಂದ್ ದಿವಸ ಚುನಾವಣೆ ಎಲ್ಲ ಆಗಿತ್ತು, ನಾನು ಮುಂದಿತ್ತು, ಸೋತಿದ್ದೆ. ನಾನು ಸಿಕ್ಕಿದ್ರು ಒಂದ್ ದಿವಸ ಪೇಟೆಯಲ್ಲಿ. ಎಲ್ಲರೂ ಏಕವಚನೇ ಅವ್ರದ್ದು ಎಲ್ರದ್ದು ಕೂಡ. ಏನಯ್ಯ ಎಲ್ಲೋಗಿದ್ಯಾ, ಎಲ್ಲಿ ಹಾಳಾಗಿ ಹೋಗಿದ್ದೆ, ಎಷ್ಟು ದಿವಸ ಎಲ್ಲೂ ಕಾಣ್ಲಿಲ್ವಲ್ಲೋ? ಇಲ್ಲ ಸರ್, ಹಿಂಗೆ ಓಡಾಡ್ಕೊಂಡು ಎಲ್ಲ ಇದ್ಯಾ. ಏನಯ್ಯ, ನಾನು ಯಾರಿಗೆ ಓಟ್ ಕೊಟ್ರು ಯಾವನು ಗೆಲ್ಲದೇ ಇಲ್ವಲ್ಲೋ ಓದ್ತಿಲ್ಲ. ನಾನು ಅದಕ್ಕೆ ಅವ್ರಿಗೆ ಇಲ್ಲ, ನಾನು ಗೆಲ್ಬೇಕಿತ್ತಲ್ಲ, ಈ ಸರ್ತಿ ಆಗಿದೆ, ನೀವು ನನಗಂತೂ ಓಟ್ ಕೊಡಿ. ಅದೇ ಕಣಯ್ಯ ನಾನು ಹೇಳ್ತಾರೆ, ಹಾಳಾದವನೇ ಜೀವನದಲ್ಲಿ ಇಲ್ಲ ಸರ್ತಿ ಕಾಂಗ್ರೆಸ್ಗೆ ಕೊಟ್ಬಿಟ್ಟೆ ಕಣಯ್ಯ, ನಿನಗೋಸ್ಕರ ಆ ಬೋಟಂಬ್ರಿಗೋಸ್ಕರ. ಹಾಳಾದವ್ರು ನೀವು ಸೋತೋಗ್ಬಿಟ್ರಲ್ಲ ಈಗಿರುವ. ಇಂಥವು ಬೇಕಾದಷ್ಟಿದೆ. ಆ ರೀತಿ ಒಂದು ಸ್ನೇಹ ವಿಶ್ವಾಸಕ್ಕೋಸ್ಕರ ಒಪ್ಪದೇ ಇರುವಂತ ಸಿದ್ಧಾಂತ, ಕಾಂಗ್ರೆಸ್ನ ಸಿದ್ಧಾಂತ ಅಂದ್ರೆ ಒಪ್ಪದೇ ಇರುವಂತ ಸಿದ್ಧಾಂತ. ಆ ಸಿದ್ಧಾಂತಕ್ಕೂ ಕೂಡ ಲೆಕ್ಕಿಸದೆ ವ್ಯಕ್ತಿಯನ್ನ ಒಂದು ಗುರುತಿಟ್ಕೊಂಡು ಓಟ್ ಕೊಟ್ಟಿರ್ತಲ್ಲ ಇದಲ್ಲೂ ಮಾತನ್ನು ಅವ್ರು ನನಗೆ ನೇರ ಮೂಡಿಗೆರೆ ಪೇಟೆನಲ್ಲೇ ರಸ್ತೆನಲ್ಲೇ ಅದೇನು ಸ್ಕೂಟರ್ ನಿಲ್ಸ್ಕೊಂಡು ಅವ್ರು ಮಾತಾಡ್ತಾ ಇದ್ರು. ನಾನು ನಿಂತಿದ್ದೆ ತಾಲೂಕು ಆಫೀಸ್ ಅಲ್ಲಿ ಅಂತರ ಗೆಳೆದಂತ ಸಂದರ್ಭ. ಇಂತೂ ಬೇಕಾದಷ್ಟು ಸಿಕ್ಕಾಪಟ್ಟೆ ಬಯಸ್ಕೊಂಡಿದ್ವಿ, ಸಿಕ್ಕಾಪಟ್ಟೆ ಅವರಿಂದ ಕಲ್ತಿದ್ದೀವಿ. ಇವತ್ತು ಕೂಡ ನೀವೆಲ್ಲ ನಮ್ಮನ್ನೊಂದು ಸಂದರ್ಶನ ಮಾಡುವಂತ ಸ್ಥಿತಿ ನಾವೇನಾದ್ರು ಬಂದಿದ್ರೆ ಅದನ್ನು ತೇಜಸ್ವಿಯವರ ಒಡನಾಟದ ದೊಡ್ಡ ಪಾತ್ರನೂ ಕೂಡ ಇದೆ. ಸರಳವಾಗಿರಬೇಕು, ಅಹಂಕಾರ ಪಡಬಾರ್ದು, ಅವಕಾಶವನ್ನ ಸವಾಲುಗಳನ್ನ ಒಂದು ಅವಕಾಶವಾಗಿ ಪರಿವರ್ತನೆ ಮಾಡ್ಕೊಂಡು ಏನಾದ್ರೂ ಒಂದು ನೆನಪು ಉಳಿಯತ್ತ ಕೆಲಸ ಮಾಡಿ ಬಿಟ್ಕೊಂಡು ಹೀಗೆ ಅನೇಕ ರೀತಿಯಲ್ಲಿ ನಮಗೆ ದಾರಿ ಕೋರಿಸ್ತಾರೆ. ಬರೀ ಸಾರಿಕೆಯಾಗಿರ್ಲಿಲ್ಲ, ಅವ್ರ ದೃಷ್ಟಿಯಿಂದ ಸಮಗ್ರವಾದಂತ ಸಮಾಜದ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನ ಇಟ್ಕೊಟ್ಟಿರ್ತಕ್ಕಂಥ ಒಬ್ಬ ಸಮಾಜ ಸುಧಾರಕ ಕೇಳಿ ಕೂಡ ಅದೇನು ಅವ್ರು ನಿರೀಕ್ಷೆ ಮಾಡಿ ಎಲ್ಲ ಪ್ರಶಸ್ತಿಗಳನ್ನ ನೀಡಿದ, ಯಾವುದೇ ಆಸೆ ಇಟ್ಕೊಳ್ಳೋದೈತ, ಅಪೇಕ್ಷೆ ಪಡೆದೇ ಇತ್ತು, ಯಾವುದೇ ಶಿಫಾರಸನ್ನು ಯಾವತ್ತೂ ಬಯಸದೇ ಇದ್ದಂಥವ್ರು. ಬೇಕಾದಷ್ಟು ಸಂದರ್ಭಗಳಿದೆ. ಕನ್ನಡ ತಂತ್ರಾಂಶಕ್ಕಂತೂ ಅವ್ರು ಬೆಂಗಳೂರಿನಲ್ಲಿ ಓಡಾಟ ಮಾಡಿದಂಥ ಎಲ್ಲಾ ಸಂದರ್ಭದಲ್ಲೂ ನಾನು ಅವರೊಟ್ಟಿಗೆ ಪ್ರತಿಯೊಬ್ಬರನ್ನ ಮಂತ್ರಿಗಳ ಮನೆಗೆ, ಶಾಸಕರ ಮನೆಗೆ, ಮುಖಂಡರ ಮನೆಗೆ ಯಾವತ್ತೂ ಹೋದವ್ರ, ಯಾವತ್ತೂ ಹೋದಂಥವ್ರು. ಆದರೆ ತಂತ್ರಾಂಶಕ್ಕೋಸ್ಕರ ಅನೇಕ ಜನ ಮಂತ್ರಿಗಳನ್ನ ಭೇಟಿ ಮಾಡಿ, ಅಧಿಕಾರಿಗಳು ಬಹಳಷ್ಟು ಅದೊಂದು ನೋವಿತ್ತು ಅವರಿಗೆ. ಕನ್ನಡದಲ್ಲಿ ಒಂದು ಆ ಕೋಕು ತಂತ್ರಾಂಶ ಮಾಡಿಸ್ನು, ಎಲ್ಲಾ ರೀತಿಯ ಕೋಡ್ಗಳಿಗೆ ಯೂನಿಕೋಡ್ ಬಂದಂತ ರೀತಿನೆಲ್ಲ ಬರಬೇಕು ಅನ್ನೋದ್ರ ಭಾವತ್ವಕ್ಕೆ ಅವ್ರಿಗೆ ಕಳಕಳಿ ಇತ್ತು, ಕಾಳಜಿ ಇತ್ತು. ನಡ ಆಗ್ತಿರೋದ್ರ ಬಗ್ಗೆ ಅಷ್ಟೇ ಸಿಟ್ಟು ಕೂಡ. ಅದನ್ನೇ ಸಂದರ್ಭವನ್ನು ಬಳಸ್ಕೊಂಡು 2 ಸಂವಾದವನ್ನ ನಾವು ಅವರೊಟ್ಟಿಗೆ ಬೆಂಗಳೂರನ್ನ ಮಾಡಿಸಿಟ್ಟು ಯಾರು ಹೇಳಿದ್ರು ಕೂಡ ಒಪ್ತಾ ಇರ್ಲಿಲ್ಲ ಯಾವತ್ತು. ಅದೊಂದು ನಮ್ಮ ಬಗ್ಗೆ ಅವರಿಗೆ ಏನೋ ಒಂದು ದೌರ್ಬಲ್ಯನೋ ಅಥವಾ ಅತಿ ವಿಶ್ವಾಸನೋ ಗೊತ್ತಿಲ್ಲ. ನಾನು ಹೇಳಿದ ಕಾರಣಕ್ಕೋಸ್ಕರ ನಾವು ಕೆಲವರು ಹೇಳಿದಂತ ಕಾರಣಕ್ಕೋಸ್ಕರ 2 ಸಂವಾದ, ಅದು ಬಹಳ ಕಾಲ ನೆನ್ಪುಳಿಯುವಂತ ಸಮಾರೋಹ. ಒಂದು ಕನ್ನಡ ಭವನ ನಯನದಲ್ಲಿ ಮಾಡಿಕೊಟ್ಟು, ಇನ್ನೊಂದು ಚಿತ್ರಕಲಾ ಪರಿಷತ್ನಲ್ಲೇ ಮಾಡಿಕೊಟ್ಟು, ಒಂದು TN ಸೀತಾರಾಮ್ ಸಂವಾದ ಮಾಡಿಸ್ಕೊಟ್ಟು, ಇನ್ನೊಂದು ಜಯಂತ್ ಸಾಯ್ಕಿನಿಯವ್ರು ನಡೆಸ್ಕೊಟ್ಟು, ಎಲ್ಲರಲ್ಲೂ ಕೂಡ ಇಡೀ ದೇಶ, ಪ್ರಪಂಚ, ಕರ್ನಾಟಕ, ಕನ್ನಡಿಗರ ಬಗ್ಗೆ ಎಲ್ಲ ವಿಷಯ, ಯಾವ ವಿಷಯ ಮಾತಾಡಿಲ್ಲ ಎಲ್ಲ ವಿಷಯದ ಬಗ್ಗೆ ಮಾತಾಡತಕ್ಕಂಥ ದಾಖಲೆ ಬಹುತೇಕ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಉಪಯೋಗ ಆಗ್ತದೆ. ಅಂಥದನ್ನ ಕೆಲವೊಂದು ಅವರು ಮುಖಾಂತರ ಮಾಡಿಸಿದಂತ ಒಂದು ತೃಪ್ತಿನೂ ನಮಗೆ. ಜೊತೆಗೆ ಅವರು ನಮ್ಮೊಟ್ಟಿಗೆ ಇಲ್ಲ ಅಂದ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಏನಾದರೂ ಮಾಡಬೇಕು ಅಂದಾಗ ಸ್ಮಾರಕ ಮಾಡಕ್ಕಂತೂ ಅವಕಾಶ ಇರಲಿಲ್ಲ, ಅದು ಅವ್ರು ಒಪ್ತಿರ್ಲಿಲ್ಲ.
ಆ ಕಾರಣಕ್ಕೋಸ್ಕರ ನಾವು ಕೆಲವರು ಸ್ನೇಹಿತರೆಲ್ಲ ಸೇರಿ ಫಸ್ಟು ಓಡಿಗೆರೆಯಲ್ಲಿ ವಿಸ್ಮಯ ಪ್ರತಿಷ್ಠಾನ ಅಂತ ಒಂದು ಸ್ಥಾಪನೆ ಮಾಡಿ ಸಣ್ಣ ಚಟುವಟಿಕೆಗಳು ಮಾಡಿ ಅದಾದ ನಂತರ ಅವ್ರ ಹೆಸರಿಗೆ ಒಂದು ಪ್ರತಿಷ್ಠಾನ ಮಾಡಿಸ್ಕೊತೀವಿ. ಪ್ರತಿಷ್ಠಾನವನ್ನು ಮಾಡಿಸಿ ಹಾಗೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇತ್ತು. ಅವ್ರಿಗೆ ಸೈದ್ಧಾಂತಿಕವಾಗಿ ವಿರುದ್ಧ ಇದ್ರು. ಆದರೂ ಕೂಡ ಅದು ಹೇಳಿದ ತಕ್ಷಣ ತೇಜಸ್ವಿಯ ಒಂದು ದೊಡ್ಡ ಸ್ಥಿತಿ ಅಂದರೆ ತೇಜಸ್ವಿ ವಿಚಾರದಲ್ಲಿ ಎಡ ಬಲ ಮಧ್ಯಮ ನಮ್ಮ ಅಷ್ಟೇ ಇಲ್ಲ. ಯಾರಾದರೂ ಕೂಡ ತೇಜಸ್ವಿ ಅಂದರೆ ಅವ್ರ ಬಗ್ಗೆ ಕೆಲಸ ಮಾಡ್ತಾರೆ. ಕುವೆಂಪು ಅಂದ್ರು ಅದೇ ತರ. ಯಡಿಯೂರಪ್ಪನವ್ರು ಇದ್ದಾಗ ಜಾಗ ಕೊಟ್ಟು ಹಣ ಕೊಟ್ಟು ಅದಾದ ಸಿದ್ದರಾಮಯ್ಯ ಕೊಟಿಗೆಹಾರದಲ್ಲಿ ಮೂಡಿಗೆರೆ ತಾಲೂಕು ಕೊಟಿಗೆಹಾರದ ಪ್ರತಿಷ್ಠಾನದ ಚಟುವಟಿಕೆ ಈಗ ತಾನೇ ಪ್ರಾರಂಭ ಆಗಿದೆ. ಅದಕ್ಕೆ ಒಂದಷ್ಟು ಉತ್ತಮ ಅಡಿಪಾಯ ಹಾಕುವಂತ ಅವಕಾಶ ನನಗೆ ಸಿಕ್ಕಿದ್ದು ಮೊದಲನೇ ಅಧ್ಯಕ್ಷರಾಗಿ. ಅದಾದ ನಂತರ ಈಗ ಎನ್.ಗೆ. ಪ್ರದೀಪ್ ಅವರ ಒಡನಾಡಿನೇ ಅಧ್ಯಕ್ಷರಾಗಿದ್ದಾರೆ. ಅವರು ಒಂದಷ್ಟು ಅದು ಒಳ್ಳೆ ಕೆಲಸ ಮಾಡೋದು, ನನಗಿಂತ ಹೆಚ್ಚು ಒಳ್ಳೆ ಕೆಲಸ ಮಾಡೋ ಸಾಧ್ಯತೆ. ಕಾರಣ ಅವರು ತೇಜಸ್ವಿಯ ಸಹಾಯಕ ಮತ್ತು ಅವ್ರು ನನಗಿಂತ ಹೆಚ್ಚು ಒಡನಾಟ ತೇಜಸ್ವಿರೊಟ್ಟಿಗೆ ಸಾಹಿತ್ಯ ಲೋಕದ ವಿಚಾರದಲ್ಲಿ ಅವರೊಟ್ಟಿಗೆ. ನಮಗಾದ್ರೂ ಸ್ವಲ್ಪ ರಾಜಕಾರಣ ಮತ್ತು ಬೇರೆ ಬೇರೆ ಈ ವಿಚಾರದಲ್ಲಿ ಹೆಚ್ಚು ಒಡನಾಟ ಇತ್ತು. ಅವರಿಗೆ ಸಾಹಿತ್ಯ ಲೋಕದ ಒಡನಾಟ ದೊಡ್ಡ ಒಡನಾಟ. ಅದೊಂದು ಸಂಶೋಧನಾ ಕೇಂದ್ರವಾಗಿ ಬೆಳಿಬೇಕು ಅನ್ನೋದು ನಮ್ಮ ಒಂದು ನಿರೀಕ್ಷೆ ಮತ್ತು ಅಪೇಕ್ಷೆ. ಅದು ಪ್ರಕೃತಿಯ ಬಗ್ಗೆ, ಪಶ್ಚಿಮ ಘಟ್ಟಗಳ ಬಗ್ಗೆ, ಪರಿಸರದ ಬಗ್ಗೆ, ಬೇರೆ ಬೇರೆ ಪ್ರಕೃತಿಯ ಮೇಲೆ ಆಗ್ತಾ ಇರುವಂಥ ಇವತ್ತಿನ ಹವಾಮಾನ ವೈಪರೀತ್ಯದ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡುವಂಥವರಿಗೆ ಒಂದು ಕೇಂದ್ರವಾಗಿ ಅದು ಮೂಡಿಯುವಂದರೆ KGSPಗೆ ನಾವು ಒಡನಾಟ ಮಾಡಿ ಕೂಡ ಒಂದು ಸಾರ್ಥಕ ಆಗ್ತದೆ ಅನ್ನೋಂಥ ನಂಬಿಕೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಿದೆ, ಆಗ್ತದೆ ಅಂತಕ್ಕಂಥ ನಿರೀಕ್ಷೆ.